KCET 2024 ಅಪ್ಡೇಟ್ಗೆ ಸ್ವಾಗತ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನಿನ್ನೆ ಮಾಕ್ ಅಲಾಟ್ಮೆಂಟ್ ಬಂತು, ಮತ್ತೆ ಇವತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಒಂದು KCET ಸ್ಟೂಡೆಂಟ್ಸ್. ಯಾಕಂತಂದ್ರೆ ಆಪ್ಷನ್ ಎಂಟ್ರಿ ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಟೈಮ್. ಯಾಕಂದ್ರೆ ಮಾಕ್ ಅಲಾಟ್ಮೆಂಟ್ ಬಿಟ್ಟು ಮರುದಿನನೇ ಸ್ಟಾರ್ಟ್ ಮಾಡಿದಾರೆ ಅಂತಂದ್ರೆ ಒಂದು 2 days 3 days ಆದ್ರೂ ಹುಡುಗರು ರೆಸ್ಟ್ ಮಾಡಕ್ ಬಿಟ್ಟಿಲ್ಲ. ವಾಪಸ್ ನಿಮ್ಮ ವರ್ಕ್ ಚಾಲೂ ಮಾಡ್ಕೋರಪ್ಪ ಅಂತ ನಂಗೆ 23ಕ್ಕೆ ಸ್ಟಾರ್ಟ್ ಆಗಿದ್ದು ಆಪ್ಷನ್ ಎಂಟ್ರಿ. ಮತ್ತೆ ಈಗ 14ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದಾರ. ಯಾರೆಲ್ಲ ಇನ್ನು ಕೂಡ ಆಪ್ಷನ್ ಎಂಟ್ರಿ ಅಂತಂದ್ರೆ ಯಾರಿಗೆಲ್ಲ ಕಾಲೇಜ್ ಸೀಟ್ ಸಿಕ್ಕಿಲ್ಲೋ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ನಿಮ್ಗೆ ಕಾಲೇಜ್ ಅಲರ್ಟ್ ಆಗಿಲ್ಲೋ ಅಥವಾ ಇನ್ನೊಂದು ಕೆಲವೊಂದಿಷ್ಟು ಹುಡುಗರು ಕಾಲೇಜ್ ಆಡ್ ಮಾಡ್ಬೇಕಿತ್ತು ಬರ್ದಾರಂತ ಇದ್ರು, ಇವಾಗ ಕಾಲೇಜಸ್ ಆಡ್ ಮಾಡಬಹುದು. ಓಕೆ, ಇನ್ನು ಕೂಡ ಕೆಲವೊಂದಿಷ್ಟು ಹುಡುಗರು ತನ್ನ ಬೇರೆ ಬೇರೆ ಕೋರ್ಸಸ್ ಕೂಡ ಆಡ್ ಮಾಡ್ಬೇಕಿತ್ತು, ಇವಾಗ ಮಾಡಲ್ಲ ಅಂತ ಅಂದ್ರೆ ಖಂಡಿತ ಎಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಫ್ರೆಶ್ ಮಾಡ್ಬೋದು. ಓಕೆ, ಈಗ ಅದನ್ನೆಲ್ಲಾನು ಪಕ್ಕಕ್ಕೆ ಇಟ್ಬಿಟ್ಟು ಕೆಲವೊಂದಿಷ್ಟು ಹುಡುಗರು ಮಾತಾಡಿದೇನಪ್ಪ ಅಂತಂದ್ರೆ ಹಣ ಈಗ ಕಟ್ ಆಫ್ ಬಿಡ್ತಾರ ಅಥವಾ ಚಾಯ್ಸ್ ಎಂಟ್ರಿ ಇದೆ ಅಂತಂದ್ರೆ ಈಗಾಗಲೇ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿದೆ, ಈಗ ಅದನ್ನೇ ಒಂದು ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾವು ಚಾಯ್ಸ್ ಎಂಟ್ರಿ ಮಾಡ್ಬೋದು ಅಂತಂದು ಕೆಲವೊಂದಿಷ್ಟು ಹುಡುಗರು ಕೇಳಿದ್ರೆ. ಸೊ ಎರಡು ಕೂಡ ನಿಮ್ಗೆ ಡೌಟ್ಸ್ ಇತ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ವಾಚ್ ಮಾಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರಿ, ಇವಾಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಯಾಕಂತಂದ್ರೆ ಇದು ಮಾಕ್ ಅಲಾಟ್ಮೆಂಟ್, ಇದು ರಿಯಲ್ ಅಲಾಟ್ಮೆಂಟ್ ಬಂದ್ರೆ ಇನ್ ಕೇಸ್ ಯಾಕಂತಂದ್ರೆ ಅಂದ್ರೆ ನೀವು ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆಗಿ ಕೊನೆಗೆ ಒಂದು ರಿಯಲ್ ಅಲಾಟ್ಮೆಂಟ್ ಆಗುತ್ತೆ ನೋಡ್ರಿ, ಅವಾಗ ನಿಮ್ಗೆ ಒಂದು ಸೀಟ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅವಾಗ ನೀವು ಚಾಯ್ಸ್ ಎಂಟ್ರಿ ಅಂತ ಬಿಡ್ತಾರ, ಅಲ್ಲಿವರೆಗೂ ಚಾಯ್ಸ್ ಎಂಟ್ರಿ ಬಿಡಲ್ಲ. ಸರಿನಾ? ಯಾಕಂದ್ರೆ ನೀವು ಕಾಲೇಜು ಹೋಲ್ಡ್ ಇಟ್ಕೊಂಡು ಹೋಗ್ಬೇಕಂತಂದ್ರೆ ರಿಯಲ್ ಅಲಾಟ್ಮೆಂಟ್ ಆಗ್ಬೇಕು ಮೊದಲು. ಜಸ್ಟ್ ನೀವು ಟ್ರಯಲ್ ಈ ರೀತಿ ನಿಮ್ಗೆ ಒಂದು ರಿಯಲ್ ಅಲ್ಲಿ ಒಂದು ಅಲಾಟ್ಮೆಂಟ್ ಆಗುತ್ತೆ ನೋಡ್ರಪ್ಪ ಅಂತ ಅನ್ನೋಕೆ ಒಂದು ನಿಮ್ಗೆ ಎಕ್ಸಾಂಪಲ್ ತೋರಿಸಿದಾರೆ ಅಷ್ಟೇ ಅವ್ರ ಮಾರ್ಕ್ ಅಲಾಟ್ಮೆಂಟ್ ಅಂತಂದ್ರೆ. ಓಕೆ, ಅದ್ರ ತಕ್ಕಂಗೆ ಕೆಲವೊಂದಿಷ್ಟು ಹುಡುಗರಿಗೆ ಏನೇನಂತ ಅರ್ಥ ಆಗಿರುತ್ತೆ. ಯಾಕಂದ್ರೆ ಯಾವ ರೀತಿ ನಾನು ಆಪ್ಷನ್ ಎಂಟ್ರಿ ಮಾಡ್ಬೇಕು ಏನು ಅಂತ ಗೊತ್ತಾಗ್ಬಿಟ್ಟು ಏನ್ ಮಾಡಿದಾರೆ ಅಂತಂದ್ರೆ ಈಗ ವಾಪಸ್ ಇವಾಗ ಆಪ್ಷನ್ ಎಂಟ್ರಿ ಮಾಡ್ತಿದಾರೆ. ಓಕೆ, ಯಾಕಂದ್ರೆ ಇವತ್ತು ಬಿಟ್ಟಿದಾರೆ ಆಳೆ ಮಧ್ಯಾಹ್ನದಿಂದ ಈ ಸ್ಟಾರ್ಟ್ ಮಾಡಿದಾರೆ. ಓಕೆ, ಎಲ್ಲಿ ಸಿಗುತ್ತೆ ಬರ್ದಾರ ಅಂತ ಕೇಳಿದ್ರೆ ಈಗ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಕೆ ವೆಬ್ಸೈಟ್ ಅಲ್ಲಿ ಬಂದ್ರೆ ಮೊದಲು ಕೆ ವೆಬ್ಸೈಟ್ ಅಲ್ಲಿ ಬಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೈವೇಸಿ ಕ್ಲಿಕ್ ಮಾಡ್ಕೊಂಡು UGC 2024 ಕ್ಲಿಕ್ ಮಾಡ್ಕೊಂಡ್ರೆ ಈ ಲಿಂಕ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ವಾಪಸ್ ನೀವು ಎಲ್ಲಿ ಆಪ್ಷನ್ ಎಂಟ್ರಿ ಅಂತಂದ್ರೆ ಮೊದಲಿಗೆ ನೀವು ಎಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನೋಡ್ರಿ, ಇಟ್ ಮೀನ್ಸ್ ಸ್ವಲ್ಪ ಕೆಳಗಡೆ ಬನ್ನಿ, ನಿಮ್ಗೆ ಸ್ಕ್ರಾಲ್ ಮಾಡ್ಕೊಂತ ಸಿಗುತ್ತೆ ನಿಮ್ಗೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ಏನ್ ಕಾಣಿಸ್ತಿದೆ ನೋಡ್ರಿ, UGC 2024 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕಾಣಿಸ್ತಿದೆ. 23/7/2024 ಅಂತ ಇರ್ತದೆ ನೋಡ್ರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರ್ತದೆ. ಅಂಡ್ ಈ ಲಿಂಕ್ ಇಂಪಾರ್ಟೆಂಟ್ ಥ್ರೂಔಟ್ ನೀವು ಅಡ್ಮಿಷನ್ ಆಗೋವರೆಗೂ ಕೂಡ ಬೇಕಾಗ್ತದ. ಸರಿ, ಇವಾಗ ಒಂದಂದ್ರೂ ಅರ್ಥ ಆಯ್ತು, ಚಾಯ್ಸ್ ಎಂಟ್ರಿ ಅಂತೂ ಬರಲ್ಲ. ಹಂಗಾದ್ರೆ ಇದೇ ಒಂದು ಅಂದ್ರೆ UGC 2024 ಅಲ್ಲೇ ನೋಡೋದಂದ್ರೆ ಕೆಲವೊಂದಿಷ್ಟು ಹುಡುಗರು ಕೇಳಿದೇನಪ್ಪ ಅಂದ್ರೆ ಕಟ್ ಆಫ್ ಅನ್ನೋದು ಬಿಡ್ತಾರ ಅಂತಂದು. ಸೊ ನಿನ್ನೆ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಬಿಟ್ರು, ಅದ್ರ ತಕ್ಕನಂಗೆ ಮಾಕ್ ಅಲಾಟ್ಮೆಂಟ್ ಒಂದು ಕಟ್ ಆಫ್ ಇಡ್ಬೇಕಲ್ವಾ. ಸೊ ಎಲ್ಲಿ ಬಿಡ್ತಾರ ಅಂತ ಕೇಳಿದ್ರೆ ಓಕೆ, ನಿಮ್ಗೆ ನಾನು ಅವಾಗ್ಲೇ ಹೇಳಿದೆ, ನಾನು ಅಂತಂದ್ರೆ ಲೈವ್ ಅಲ್ಲಿ ಬಂದಾಗ ಕೂಡ ಹೇಳಿದ್ದೆ, ಯಾರೆಲ್ಲ ಕೇಳಿಸ್ಕೊಂಡ್ರಲ್ಲ ಗೊತ್ತಿಲ್ಲ, ಇವಾಗ ಕೇಳಿಸ್ಕೊರಿ. ಓಕೆ, ಈ 3 years ಬ್ಯಾಕ್ ಅಂತಂದ್ರೆ 2 ಬ್ಯಾಚ್ ನಿಮ್ಗಿಂತ ಸೀನಿಯರ್ಸ್ ಇಬ್ಬರು ಬ್ಯಾಚ್ ಇದ್ರ ಅಂಡ್ ಅದಕ್ಕಿಂತ 3-4 ಬ್ಯಾಚ್ ಇದಾರ ನೋಡ್ರಿ. ಅವ್ರು ಅಂದ್ರೆ 3 years ಬ್ಯಾಕ್ ಏನಾಯ್ತು ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಒಂದು ಕಟ್ ಆಫ್ ಬಿಡ್ತಿದ್ರು. ಓಕೆ, ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡ್ಕೊಂಡು ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ತಿದ್ವಿ. ಈವನ್ ನಾವು ಕೂಡ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಟ್ಟಿದ್ರು ನಮ್ಗೆ, ನಾವು ನೋಡ್ಕೊಂಡ್ ಮಾಡ್ತಿದ್ವಿ. ಬಟ್ ನಾವು ಆದ ನಂತರ ಈಗ 2 ಬ್ಯಾಚ್ ಗಳು ಬಂದು ನೋಡ್ರಿ, ಆ ಬ್ಯಾಚ್ ಗಳಿಗೆ ಏನಪ್ಪಾ ಐತೆ ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಬಿಡ್ಲಿಲ್ಲ. ಸರಿ, ಈ ಸರ್ತಿ ಬಿಡ್ತಾರ ಇಲ್ವೋ ಅದನ್ನ ಹೇಳಿ ಬರ್ತಾರ ಮೊದ್ಲು ಅಂತಂದ್ರೆ ನೋಡ್ರಿ, ಈ ಸರ್ತಿ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರುವಾಗೆ 2 ಸರ್ತಿ ಏನ್ ಮಾಡ್ಬಿಟ್ರಪ್ಪ ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ಮಾಡ್ತಿದಾರ. ಸರಿ, ಫಸ್ಟ್ ಮಾಕ್ ಅಲಾಟ್ಮೆಂಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಮಾಡಕ್ ಏನಾಗುತ್ತೆ ಅಂದ್ರೆ ಮತ್ತೆ 2 ಸರ್ತಿ ಕಟ್ ಆಫ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಹಂಗಾಗ್ಬಿಟ್ಟು ಅವರು ಮೇ ಬಿ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಬಿಡ್ಲಿಕ್ಕಿಲ್ಲ. ಓಕೆ, 90% ಚಾನ್ಸಸ್ ಇಲ್ವೇ ಇಲ್ಲ. ಅಂಡ್ ಅದಾಗಿ ಕೂಡ ಕೇದವ್ರ ಮನಸ್ಸು ಮಾಡಿದ್ರೆ 10% ಆಗುತ್ತೆ, ಬಟ್ ಅದಾಗ್ಲಿಕ್ಕಿಲ್ಲ. ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅದಾದ್ರೂ ಬರ್ತಾರ ಅದನ್ನಾದ್ರೂ ಹೇಳಿ ಅಂತಂದ್ರೆ ಅದನ್ನು ಕೂಡ ಬರ್ಲಿಕ್ಕಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅದು ನಿಮ್ದು ಅಷ್ಟೇ ಅಲ್ಲ, ನೀಟ್ ಅವ್ರದ್ದು ಕೂಡ ಎಲ್ಲರದು ಕೂಡ ತೆಗೆದವ್ರು ಕೊಡ್ಬೇಕು. ಸೊ ಕೇದವ್ರು ಇಷ್ಟು ಮಾಡಕ್ಕೆ ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಕೊಡಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅವ್ರಿಗೆ ಅದನ್ನೇ ಸ್ವಲ್ಪ ಸರಿಯಾಗಿ ವರ್ಕ್ ಮಾಡಕ್ಕೆ ಸರಿ ಆಗ್ತಿಲ್ಲ. ಇದನ್ನೆಲ್ಲ ತಕೊಂಡ್ ಕೂರ್ತಾರಪ್ಪ ಅಂತಂದ್ರೆ ನಾ ಗ್ಯಾರಂಟಿ ಅಂದ್ರೂ ಕೊಡಲ್ಲ. ಯಾಕಂದ್ರೆ 2 ವರ್ಷನೂ ಕೂಡ ಮಾಡಿಲ್ಲ, ಮತ್ತೆ ಈ ಸರ್ತಿ ಮತ್ತೆ ಬರ್ಲಿಕ್ಕಿಲ್ಲ ಅನ್ಕೊಂಡಿದೀನಿ. ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಆಗಿ ಅಷ್ಟೊಂತಿಲ್ಲ, ಕೆಲಸ ಹೋಗ್ಕೊಬಿಟ್ರಿ ಬಿಟ್ಬಿಡಿ. ಓಕೆ, ಇವಾಗ ನೀವು ಏನ್ ನಾವು ಯಾವ್ದು ಬೇಸ್ ಮೇಲೆ ಮತ್ತೆ ಈಗ ನಾವು ಆಪ್ಷನ್ ಎಂಟ್ರಿ ಮಾಡ್ಬೇಕು ಬರ್ತಾರ ಅಂತ ಕೇಳಿದ್ರೆ ಈಗ ನೀವು ಜಾಸ್ತಿ ಕಾಲೇಜಸ್ ಆಡ್ ಮಾಡ್ಬೇಕು, ಇದೊಂದೇ ನಿಮ್ಗೆ ಆಪ್ಷನ್ಸ್ ಇರೋದು. ಓಕೆ, ನೀವು ಅನ್ಕೊಂಡಿರೋ ಕಾಲೇಜಸ್ ನ ಫಸ್ಟ್ ಗೆ ಪ್ರಿಫರೆನ್ಸ್ ಕೊಟ್ಬಿಡ್ರಿ. ಓಕೆ, ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ರಿ. ನೀವು ಇಷ್ಟು ದಿನ ಮಾಡಿದ್ದು ಆಯ್ತು, ಮುಗಿದು ಹೋಯ್ತದು. ಯಾವ್ದೋ ಒಂದು ಮಾಕ್ ಅಲಾಟ್ಮೆಂಟ್ ಸಿಕ್ಕತ್ ನಿಮ್ಗೆ ಇಷ್ಟ ಇಲ್ದ ಸಿಕ್ಕತ್ತೋ ಅದು ಇಷ್ಟ ಇದ್ದ ಸಿಕ್ಕತ್ತೋ ನಿಮ್ಗೆ ಗೊತ್ತಿಲ್ಲ. ಓಕೆ, ಇಷ್ಟ ಇದ್ದ ಸಿಕ್ಕಿತ್ತಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಹಂಗೆ ಬಿಡ್ಬೋದು, ನೀವು ನಡೀತದ. ಓಕೆ, ಇಲ್ಲ ಕೆಲವೊಂದಿಷ್ಟು ಹುಡುಗ್ರಿ ನಾನು ಅನ್ಕೊಂಡ್ರೆ ಕಾಲೇಜಸ್ ಸಿಕ್ಕಿಲ್ಲ, ಅಲರ್ಟ್ ಆಗಿಲ್ಲ ನೋಡ್ರಿ ಅಂತ ಅಂತೀರಿ ನೋಡ್ರಿ, ಅಂತ ಸ್ಟೂಡೆಂಟ್ಸ್ ಏನ್ ಮಾಡ್ರಪ್ಪ ಅಂದ್ರೆ ಜಾಸ್ತಿ ಕಾಲೇಜಸ್ ಹಾಳು ಮಾಡಿ. ಓಕೆ, ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನನ್ ಸಲುವಾಗಿಲ್ಲ ನಿಮ್ ಸಲುವಾಗಿ ಹೇಳ್ತಿದೀನಿ, ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡ್ರಿ. ಹಂಗಾದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜ್ ಸಿಗುತ್ತೆ, ಅವಾಗ ನೀವು ಚಾಯ್ಸ್ ಎಂಟ್ರಿ ಅವಾಗ ಬಿಡ್ತಾರೆ. ಮುಂದೆ ರಿಯಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗುತ್ತೆ, ಅವಾಗ ಚಾಯ್ಸ್ ಎಂಟ್ರಿ ಬಿಡ್ತಾರ. ನೀವು ಕಾಲೇಜ್ ಹೋಲ್ಡ್ ಇಟ್ಕೊಂಡಾದ್ರು ಓಕೆ, ಅವಾಗ ನಿಮ್ಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ನಿಮ್ಗೆ ಒಂದು ಕಟ್ ಆಫ್ ಲಿಸ್ಟ್ ಕೂಡ ಬಿಡ್ತಾರ.
ಓಕೆ, ಅವಾಗ ಚಾಯ್ಸ್ ಎಂಟ್ರಿನ ಬಂದಿರ್ತದ. ಅವಾಗ ನೀವು ಕಾಲೇಜ್ ಹೋಲ್ಡ್ ಇಟ್ಕೊಳ್ಬಹುದು. ಹೋಲ್ಡ್ ಇಟ್ಕೊಂಡು ಒಂದು ಕಟ್ ಆಫ್ ಲಿಸ್ಟ್ ಒಂದು ಅನಾಲಿಸಿಸ್ ಕೂಡ ಮಾಡ್ಕೋಬಹುದು. ಅನಾಲಿಸಿಸ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋದಾಗ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಹೋದಾಗ ನಿಮ್ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತದೆ. ಅವಾಗ ಇನ್ ಕೇಸ್ ಅಲ್ಲಿ ಕೂಡ ಸಿಗದೆ ಹೋದಾಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ರಿ. 3 ರೌಂಡ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ರಿ. ಓಕೆ, ಯಾರಿಗೆಲ್ಲ ನೀವು ಅನ್ಕೊಂಡಿರೋ ಕಾಲೇಜ್ ಸಿಗದೆ ಹೋದಾಗ, ಓಕೆ, ನಿಮ್ಗೆ ಒಂದು 5% ಕೂಡ ಚೆನ್ನಾಗಿ ಅನಿಸ್ತಿಲ್ಲ ಕಾಲೇಜ್ ನಂಗೆ ಸಿಕ್ಕಿರೋ ಅಂತ ಅನಿಸಿದ್ರೆ ಸೆಕೆಂಡ್ ರೌಂಡ್ ಹೋಗ್ಬಿಡ್ರಿ. ನೀವು ಅನ್ಕೊಂಡಿರಕ್ಕಿಂತ ಬೆಟರ್ ಕಾಲೇಜಸ್ ಸಿಗ್ತಿರ್ತಾವ. ಓಕೆ, ಇದು ಹುಡುಗರು ಜಾಂಡರ್ ಮಾಡೋದು ವರ್ಷನ ಕೆಲಸ ಏನಪ್ಪ ಅಂದ್ರೆ ಇದೆ. ಯಾರೆಲ್ಲ ಹೋಲ್ಡ್ ಇಟ್ಕೊಂಡು ಹೋಗ್ತಾರೋ ನೆಕ್ಸ್ಟ್ ರೌಂಡ್ಗೆ ಆ ಹುಡುಗರು ಚೆನ್ನಾಗಿರೋ ಕಾಲೇಜ್ ತಗೊಂಡಿದಾರ. ನೀವು ಕೂಡ ಅದೇ ರೀತಿ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮ್ ಕೈಯಲ್ಲಿ ಇರ್ತದ ಒಂದ್ ಕಾಲೇಜ್ ಅಂತ ನಿಮ್ಗೆ ಬಿಡ್ತದ. ಅದ ನಂತರ ಯಾರು ಕೂಡ ತಗೊಳಕಂದ್ರೆ ಚಾನ್ಸಸ್ ಇಲ್ಲ. ಓಕೆ, ಅವಾಗ ಏನ್ ಮಾಡ್ಬೇಕು, ಮೇಲ್ಗಡೆ ಇರೋ ಕಾಲೇಜ್ ಎಲ್ಲವೂ ಅದರಲ್ಲಿ ನಿಂಗೆ ಬೇಕಾಗಿರೋದು ಅಷ್ಟು ಇಟ್ಕೊಂಡು ಎಲ್ಲಾನು ಕೂಡ ತೆಗೆದಾಕ್ ಬಿಡೋದಪ್ಪ. ಓಕೆ, ನಿಂಗೆ ಯಾವ್ದೋ ಒಂದು ನೀನ್ 100ನೇ ಕಾಲೇಜ್ ಅಲರ್ಟ್ ಆಗಿದೆ. ಓಕೆ, 100 ಕಾಲೇಜ್ಗಿಂತ ಮೇಲ್ಗಡೆ ಇರೋದು ಅದರಲ್ಲಿ 90 ಕಾಲೇಜ್ ಇಷ್ಟ ಇಲ್ಲ ಅಂತಂದ್ರೆ 90 ತೆಗೆದಾಕು. ಒಂದ್ 10 ನಿನ್ಗೆ ಬೇಕಾಗಿರೋದು ಅಷ್ಟೇ ಇಟ್ಕೋ. 10ರಲ್ಲಿ ಯಾವ್ದಾದ್ರು ಸಿಗುತ್ತೆ. ಇಲ್ಲಾಂದ್ರೆ ಹೆಂಗಿದ್ದು 100ನೇ ಕಾಲೇಜ್ ಏನಿತ್ತು ನೋಡ್ರಿ ಆ ಕಾಲೇಜ್ ಅಂತೂ ನಿಮ್ಗೆ ಸಿಕ್ಕೇ ಸಿಗ್ತದ. ಸೊ ಹಂಗಾಗ್ಬಿಟ್ಟು ಈ ರೀಸನ್ ನಿಮ್ಗೆ ಇಟ್ಟೊಂದು ಹೇಳ್ತಿದೀನಿ. ಒಂದು ಅನಾಲಿಸಿಸ್ ಮಾಡೋಕೆ ನಿಮ್ಗೆ ಇನ್ನೂ ಕೂಡ ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ಬಿಡ್ಲಿಕ್ಕಿಲ್ಲ. ಅಂಡ್ ಚಾಯ್ಸ್ ಎಂಟ್ರಿ ಕೂಡ ನಿಮ್ಗೆ ಜಸ್ಟ್ ಇದು ಮಾಕ್ ಅಲಾಟ್ಮೆಂಟ್ ಅನ್ನೋಕ್ಕೋಸ್ಕರ ಇದು ಚಾಯ್ಸ್ ಎಂಟ್ರಿ ಕೂಡ ಈ ಸದ್ಯಕ್ಕೆ ಬರಲ್ಲ. ಯಾಕಂದ್ರೆ ಚಾಯ್ಸ್ ಎಂಟ್ರಿ ಬರ್ಬೇಕಂತಂದ್ರೆ ಒಂದು ರಿಯಲ್ ಅಲಾಟ್ಮೆಂಟ್ ಬರಬೇಕು. ಸೊ ಅದಕ್ಕೆಲ್ಲಾನು ಕೂಡ ಇನ್ನು ಕೂಡ ಟೈಮ್ ಹಿಡಿತದ. ಇದೆಲ್ಲಾನು ಕೂಡ ಥ್ರೂಔಟ್ KCET ಪ್ರೊಸೆಸ್ ಸ್ವಲ್ಪ ಜಾಸ್ತಿ ನಡೀತಿದೆ ಈ ವರ್ಷ. ಸರಿ, ಕಂಬೈಂಡ್ ಆಗಿ ಬಿಟ್ಟು ಆಪ್ಷನ್ ಎಂಟ್ರಿ ನಡಿಬೇಕಿತ್ತು. ಈಗ ಆಕ್ಚುಲಿ ಇನ್ನು ಕೂಡ ನೀಟ್ ಅವ್ರಿಗೆ ಬಿಟ್ಟಿರ್ಲಿಕ್ಕಿಲ್ಲ. ಯಾಕಂದ್ರೆ ಇನ್ನು ಕೂಡ ಅವ್ರ ಪ್ರೊಸೆಸ್ ಜಾಸ್ತಿ ಇದೆ. ಅಂಡ್ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ KCET ಸ್ಟೂಡೆಂಟ್ಸ್ಗೆ ಬೇಗ ವರ್ಕ್ ಮಾಡ್ತಿದಾರೆ. ಓಕೆ, KCET ಸ್ಟೂಡೆಂಟ್ಸ್ ಆದ್ರೂ ಬೇಗ ವರ್ಕ್ ಮಾಡ್ತಿದಾರೆ. ಜಾಸ್ತಿ ತಿಳ್ಕೊಳಕ್ಕೆ ಕೇದವರು ಬೇಗ ವರ್ಕ್ ಮಾಡ್ತಿದಾರೆ. ಯಾಕಂದ್ರೆ ಇನ್ನೂ 3 ಡೇಸ್ ಬಿಟ್ಟಿತ್ತಂದ್ರೆ ಮಾಕ್ ಅಲಾಟ್ಮೆಂಟ್ ಮತ್ತೆ ಏನಾಗಿತ್ತು ಅಂದ್ರೆ 2 ಡೇಸ್ ಅಂದ್ರೆ ಮತ್ತೆ ಹುಡುಗರು ಏನೋ ತಪ್ಪು ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಇವತ್ತೇ ಸ್ಟಾರ್ಟ್ ಮಾಡಿದಾರೆ ಅಂತಂದ್ರೆ ನೀಟ್ ಅವರು ಕೂಡ ಬರೋವರೆಗೂ ಕೂಡ ಬಿಡ್ತಾರ. ಓಕೆ, ನೀಟ್ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತಾರ. ಅವಾಗ ಇಬ್ರು ಕೂಡ ಕಂಬೈಂಡ್ ಆಗಿ ಮಾಡ್ಬೋದು. ಆರಾಮಾಗಿ ನೀವು ಕೂಡ ಅನ್ಕೊಂಡ್ರು ಸೀಟ್ ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ನೀಟ್ ಅವ್ರಿಗೆ ತಮ್ಗೆ ಬೇಕಾಗಿರೋ ತಾವು ಸೀಟ್ ತಗೊಂಡ್ ಹೋಗ್ತಾರೆ, ನೀವು ಬೇಕಾಗಿರೋ ನೀವು ತಗೊಂಡ್ ಹೋಗ್ಬೋದು. ಓಕೆ, ಸರಿ, ಇದಾಗಿತ್ತು ಈ ಒಂದು ವಿಡಿಯೋ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆನ್ಸರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡಿದ್ರಿ. ಟೇಕ್ ಕೇರ್, ಬಾಯ್.